Hi, welcome to the DJNC YouTube channel. Today we going to discussing mortality. In the previous classes we learning about the measurements of the fertility ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಇವತ್ತಿನ ಕ್ಲಾಸ್ ಅಲ್ಲಿ ನಾವು mortality ಬಗ್ಗೆ ಡಿಸ್ಕಷನ್ ಮಾಡೋಣ. Mortality means it refers to deaths occurring in the populations. ಪಾಪ್ಯುಲೇಷನ್ಸ್ ಅಲ್ಲಿ ಏನ್ ಡೆತ್ಸ್ ಇರುತ್ತೋ ಅದಕ್ಕೆ ನಾವು ಮೊರ್ಟಾಲಿಟಿ ಅಂತ ಕರಿತೀವಿ. ಹಾಗಾದ್ರೆ ಡೆತ್ಸ್ ಯಾವ್ದ್ರಿಂದ ಬರುತ್ತೆ, ಕಾರಣ ಯಾವ್ಯಾವ್ದ್ರಿಂದ ಆಗುತ್ತೆ ಅಂತಂದ್ರೆ ದ ಡೆತ್ಸ್ ಮೇ ಬಿ ಡ್ಯೂ ಟು ದ ನಂಬರ್ ಆಫ್ ಕಾಸಸ್ ಸಚ್ ಆಸ್ sickness, accidents, old age, etc. We see the several measurements of the mortality. First one is crude death rates, age-specific death rates, standardized death rates, infant mortality rates, neonatal mortality rates, maternal mortality rates. ಕ್ರೂಡ್ ಡೆತ್ ರೇಟ್ ನ ಸಿಡಿಆರ್ ನಿಂದ ಕರಿತೀವಿ. ಎ ಸ್ಪೆಸಿಫಿಕ್ ಡೆತ್ ರೇಟ್ಸ್ ನ ASDR ಅಂತ ಡಿಫೈನ್ ಮಾಡ್ತೀವಿ. ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ನ STDR ಅಂತ ಫೈಂಡ್ ಔಟ್ಸ್ ಮಾಡ್ತೀವಿ. ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ಸ್ ನ IMR ನಿಂದ ಡಿನೋಟ್ಸ್ ಮಾಡ್ತೀವಿ. ನಿಯೋನ್ಯಾಟಲ್ ಮೊರ್ಟಾಲಿಟಿ ರೇಟ್ಸ್ ನ NMR ನಿಂದ, ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ನ MMR ಅಂತ ಕರಿತೀವಿ. ಸೊ ಇವಾಗ ನಾವು ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ದ ಫಸ್ಟ್ ಒನ್ ಇಸ್ ಕ್ರೂಡ್ ಡೆತ್ ರೇಟ್ಸ್. ಇಟ್ ಈಸ್ ಎ ವೆರಿ ಕಾಮನ್ ಮೆಜರ್ ಆಫ್ ಮೊರ್ಟಾಲಿಟಿ. ಇದೊಂದು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಮೊರ್ಟಾಲಿಟಿಯಲ್ಲಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ಆವರೇಜ್ ನಂಬರ್ ಆಫ್ ಡೆತ್ಸ್. ದ ಆವರೇಜ್ ನಂಬರ್ ಆಫ್ ಡೆತ್ಸ್ ಅಕರಿಂಗ್ ಇನ್ ದ ಇಯರ್ ಪರ್ 1000 ಇಂಡಿವಿಜುವಲ್ಸ್. ಆವರೇಜ್ ನಂಬರ್ ಆಫ್ ಡೆತ್ಸ್ ಏನಿರುತ್ತೋ ಇನ್ ದ ಇಯರ್ ನಲ್ಲಿ ಅದಕ್ಕೆ ಪರ್ 1000 ಇಂಡಿವಿಜುವಲ್ಸ್ಗೆ ಲೆಕ್ಕ ಮಾಡೋದ್ರಿಂದ ನಾವು ಇದನ್ನ CDR ಅಂತ ಕರಿತೀವಿ. ಸೊ CDR is equal to number of deaths occurring in the year over average populations in the year into thousands. So CDR is equal to the number of deaths. ಅದನ್ನ D ನಿಂದ ಡಿನೋಟ್ಸ್ ಮಾಡ್ತೀವಿ. ಓವರ್ ಆವರೇಜ್ ಪಾಪ್ಯುಲೇಷನ್ಸ್ ಏನಿರೋದು ಅದನ್ನ P ನಿಂದ ಡಿನೋಟ್ಸ್ ಮಾಡ್ತೀವಿ. ಇಂಟು ಥೌಸಂಡ್ಸ್ ಮಾಡ್ತೀವಿ. ಸೊ ಇಟ್ ಇಸ್ ದ ಫಾರ್ಮುಲಾ ಆಫ್ ಕ್ರೂಡ್ ಡೆತ್ ರೇಟ್ಸ್. ಸೊ ವಾಟ್ ಆರ್ ದ ಮೆರಿಟ್ಸ್ ಅನ್ನ ನೋಡೋಣ. ಇನ್ ದ ಮೆರಿಟ್ಸ್, it is simple to understand and easy to calculate. ತುಂಬಾ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ಸ್ ಆಗುತ್ತೆ ಮತ್ತೆ ಈಸಿಯಾಗಿ ಕ್ಯಾಲ್ಕುಲೇಟ್ಸ್ ಮಾಡಬಹುದು. ಇಟ್ ರಿಕ್ವೈರ್ಸ್ ಓನ್ಲಿ ದ ಟೋಟಲ್ ನಂಬರ್ ಆಫ್ ಡೆತ್ಸ್ ಅಂಡ್ ದ ಆವರೇಜ್ ಪಾಪ್ಯುಲೇಷನ್ಸ್. ಇದಕ್ಕೆ ಇದನ್ನ ಕ್ಯಾಲ್ಕುಲೇಟ್ಸ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಬೇಕಾಗುತ್ತೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಡೆತ್ಸ್ ಬೇಕಾಗುತ್ತೆ, ಜೊತೆಗೆ ಆವರೇಜ್ ಪಾಪ್ಯುಲೇಷನ್ಸ್ ಎಷ್ಟಿದೆ ಅಂತಕ್ಕಂಥದ್ದು ಬೇಕಾಗುತ್ತೆ. Next one is it indicates the rate of decrease of population due to deaths. In case of crude birth rates, we see the rates of increase of the populations due to births ಅಂತ ಮೆರಿಟ್ಸ್ ಅನ್ನು ಹೊಂದಿರ್ತೀವಿ. In case of crude death rates, we see it indicates the rate of decrease of the populations. Population decrease ಆಗುವಂತದನ್ನ ನಾವು ನೋಡ್ತೀವಿ. The rate of decrease of the population due to deaths. So what are the demerits of the crude death rates ಅಂತ ನೋಡೋದಾದ್ರೆ, it is an overall figure which does not give importance to age and sex distribution of the populations. ಅಂದ್ರೆ which does not give importance to age and sex distributions of the populations. Age ಮತ್ತೆ sex distributions of the populations ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. It cannot be effectively used for comparison of mortality of different populations. ಇದು ಡಿಫರೆಂಟ್ ಪಾಪ್ಯುಲೇಷನ್ಸ್ ಮೊರ್ಟಾಲಿಟಿನ ಮೆಜರ್ಮೆಂಟ್ಸ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಇಟ್ ಕೆನಾಟ್ ಬಿ ಎಫೆಕ್ಟಿವ್ಲಿ ಯೂಸ್ಡ್ ಫಾರ್ ಕಂಪ್ಯಾರಿಸನ್ಸ್ ಆಫ್ ದ ಮೊರ್ಟಾಲಿಟಿ ಆಫ್ ಡಿಫರೆಂಟ್ ಪಾಪ್ಯುಲೇಷನ್ಸ್ ಅಂತ ಹೇಳ್ತೀವಿ. ಸೊ ಲೆಟ್ ವಿ ಸಿ ಸಮ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ವಿತ್ ಕ್ರೂಡ್ ಡೆತ್ ರೇಟ್ಸ್. ಇನ್ ದ ಇಯರ್ ದ ಆವರೇಜ್ ಪಾಪ್ಯುಲೇಷನ್ಸ್ ಆಫ್ ಎ ಟೌನ್ ವಾಸ್ 65,51,000. The number of deaths occurred in that year in the town was 61,931. Find crude death rates ಅಂತ ಕೇಳಿದ್ದಾರೆ. So what are the total populations ಕೊಟ್ಟಿದ್ದಾರೆ? 65,51,000 ಅಂತ. ಸೊ ಅದನ್ನು P ನಿಂದ ಡಿನೋಟ್ಸ್ ಮಾಡ್ತೀನಿ. ದ ನಂಬರ್ ಆಫ್ ಡೆತ್ಸ್ ಎಷ್ಟಿದೆ ಅಂತ ಅಂದ್ರೆ 61,931 ಇದೆ. ಸೊ 61,931 ಅದನ್ನ ಡಿನೋಟ್ಸ್ ಮಾಡ್ತೀನಿ. ಸೊ ಕ್ರೂಡ್ ಡೆತ್ ರೇಟ್ಸ್ ಫೈಂಡ್ ಔಟ್ಸ್ ಮಾಡಿ ಅಂತ ಹೇಳಿರೋದ್ರಿಂದ ಕ್ರೂಡ್ ಡೆತ್ ರೇಟ್ಸ್ ಇಸ್ ಈಕ್ವಲ್ ಟು D/P ಇಂಟು ಥೌಸಂಡ್ಸ್. ಸೊ ವಾಟ್ ಇಸ್ ಡಿ ನಂಬರ್ ಆಫ್ ಡೆತ್ಸ್ ಎಷ್ಟಿದೆ? 61,931 ಓವರ್ ಟೋಟಲ್ ಪಾಪ್ಯುಲೇಷನ್ 65,51,000 ಇದೆ ಇಂಟು ಥೌಸಂಡ್ಸ್. ವಿ ಸಿ
ಸಾಲ್ವ್ ಮಾಡಿದ್ರೆ ನಮಗೆ 9.5 ಇದು ಇಟ್ ಇಸ್ ದ ಡೆತ್ಸ್ ಪರ್ 1000 ಪಾಪ್ಯುಲೇಷನ್ಸ್. 1000 ಪಾಪ್ಯುಲೇಷನ್ಸ್ಗೆ ನಮಗೆ 9.5 ಡೆತ್ ರೇಟ್ ಸಿಗ್ತಾ ಇದೆ. ಓಕೆ, go to the next problem. In the year the CDR for a populations of a 3 lakhs is 8. Find the number of deaths. Number of deaths ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆಲ್ರೆಡಿ ಏನ್ ಕೊಟ್ಟಿದ್ದಾರೆ, ಟೋಟಲ್ ಪಾಪ್ಯುಲೇಷನ್ಸ್ ಕೊಟ್ಟಿದ್ದಾರೆ, P is equal to 3 lakhs ಅಂತ, ಅಂಡ್ CDR ಕ್ರೂಡ್ ಡೆತ್ ರೇಟ್ಸ್ ಅನ್ನ ಆಲ್ರೆಡಿ ಫೈಂಡ್ ಔಟ್ಸ್ ಮಾಡಿದ್ದಾರೆ. ನಾವು ನಂಬರ್ ಆಫ್ ಡೆತ್ಸ್ ಅನ್ನ ಫೈಂಡ್ ಔಟ್ಸ್ ಮಾಡಬೇಕು. ನಮ್ಗೆ ಗೊತ್ತಿರೋ ಹಾಗೆ ದ ಫಾರ್ಮುಲಾ ಫಾರ್ CDR is equal to D by P into thousands. So CDR into P over thousands is equal to D ಅಂತ ಕರ್ಕೊಳ್ತೀನಿ. ಸೊ D is equal to ಕ್ರೂಡ್ ಡೆತ್ ರೇಟ್ಸ್ ಎಷ್ಟಿದೆ 8 ಇಂಟು ಪಾಪ್ಯುಲೇಷನ್ಸ್ ಎಷ್ಟಿದೆ 3 lakhs over thousands. ಇಫ್ ಐ ಸಿಂಪ್ಲಿಫೈ D is equal to 2400 ಬರುತ್ತೆ. ಸೊ ಇಟ್ ಮೀನ್ಸ್ ದ ನಂಬರ್ ಆಫ್ ಡೆತ್ಸ್ ಇಸ್ 2400. 2400 ನಂಬರ್ ಆಫ್ ಡೆತ್ಸ್ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ CDR ಫಾರ್ ದ ಫಾಲೋಯಿಂಗ್ ಡೇಟಾ ಅಂತ ಕೇಳಿದ್ದಾರೆ. ಅದರಲ್ಲಿ ಏಜ್ ಗ್ರೂಪ್ಸ್ ಕೊಟ್ಟಿದ್ದಾರೆ, ಡಿಫರೆಂಟ್ ಏಜ್ ಗ್ರೂಪ್ಸ್ದು ಪಾಪ್ಯುಲೇಷನ್ಸ್ ಕೊಟ್ಟಿದ್ದಾರೆ, ಜೊತೆಗೆ ನಂಬರ್ ಆಫ್ ಡೆತ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಏನ್ ಫೈಂಡ್ ಔಟ್ಸ್ ಮಾಡಬೇಕು ಅಂತ ಅಂದ್ರೆ, ಫಸ್ಟ್ ಕ್ರೂಡ್ ಡೆತ್ ರೇಟ್ಸ್ ಅನ್ನ ಫೈಂಡ್ ಔಟ್ಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಟೋಟಲ್ ಪಾಪ್ಯುಲೇಷನ್ಸ್ ಬೇಕು. ಸೊ ಟೋಟಲ್ ಪಾಪ್ಯುಲೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ಸ್ ಮಾಡ್ತೀನಿ. ದ ಸಮೇಷನ್ P is equal to 98,000 ಬರುತ್ತೆ. 20,000 plus 22,000 plus 34,000 plus 32,000 which is equal to 48,000. ಓಕೆ, ನಂಬರ್ ಆಫ್ ಡೆತ್ಸ್ ಅನ್ನ ಫೈಂಡ್ ಔಟ್ಸ್ ಮಾಡ್ತೀನಿ. ನಂಬರ್ ಆಫ್ ಡೆತ್ಸ್ ಎಷ್ಟು ಬರುತ್ತೆ ಅಂತ ಅಂದ್ರೆ 1120. 1120 is the number of deaths. So the formula is crude death rates is equal to D by P into thousands. D ಏನಿದೆ ಅಂತ ಅಂದ್ರೆ 1120. 1120 it is the number of deaths. 1120 over total populations is 98,000 into thousands. If I simplify, I get 11.43. 11.43 per 1000 individuals. Per thousands individuals. Okay, that's about crude death rates. In the next measurements of mortality is ASDR. Look here, in the age specific death rates, the crude death rates ignores the age compositions. So the specifically in the group 0 to 5 and above 60, the death rate is quite high and it is lowest in the age group of 25 to 40. ಆ ಕಾರಣಕ್ಕಾಗಿ thus we define the age specific death rates. ಹಾಗಾಗಿ ನಾವು ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ಸ್ ಅನ್ನ ಏನ್ ಮಾಡ್ತೀವಿ, ಫೈಂಡ್ ಔಟ್ಸ್ ಮಾಡ್ತೀವಿ. ನಾವು ಕ್ರೂಡ್ ಡೆತ್ ರೇಟ್ಸ್ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ 0 to 5 ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ನಂಬರ್ ಆಫ್ ಡೆತ್ಸ್ CDR ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ಸ್ ಮಾಡೋದಿಕ್ಕೆ ಆಗೋದಿಲ್ಲ. ಜೊತೆಗೆ ಎಬವ್ 60ಗಿಂತ ಎಷ್ಟಿದೆ ದ ಡೆತ್ ರೇಟ್ಸ್ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡೋದಿಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದ ಸ್ಪೆಸಿಫಿಕಲಿ ಇನ್ ದ ಗ್ರೂಪ್ 0 to 5 ಅಂಡ್ ಎಬವ್ 60 ಈ ಒಂದು ಏಜ್ ಕಾಂಪೋಸಿಷನ್ಸ್ ಅಲ್ಲಿ ನಾವು ಕ್ರೂಡ್ ಡೆತ್ ರೇಟ್ಸ್ ಅನ್ನ ಫೈಂಡ್ ಔಟ್ಸ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ASDR is defined as average number of deaths occurring in a given age groups per 1000 individuals in that age group in the year. So the formula is ASDR is equal to number of deaths in the specific age group in a year per average populations in that age group in a year into thousands ಅಂತ ಹೇಳ್ತೀವಿ. ಅದನ್ನ ನಾವು ASDR is equal to DT over PT into thousands ಅಂತ ಹೇಳ್ತೀವಿ. What are the merits of ASDR ಅಂತ ನೋಡೋದಾದ್ರೆ, ಇಟ್ ಕನ್ಸಿಡರ್ಸ್ ಏಜ್ ಕಾಂಪೋಸಿಷನ್ಸ್ ಆಫ್ ದ ಪಾಪ್ಯುಲೇಷನ್ಸ್. ಇದು ಏನ್ ಮಾಡುತ್ತೆ, ಏಜ್ ಕಾಂಪೋಸಿಷನ್ಸ್ ಆಫ್ ದ ಪಾಪ್ಯುಲೇಷನ್ಸ್ ಅನ್ನ ಕನ್ಸಿಡರ್ ಮಾಡುತ್ತೆ. ಇನ್ನೊಂದು, ಇಟ್ ಈಸ್ ಯೂಸ್ಡ್ ಇನ್ ದ ಕಂಪ್ಯೂಟೇಷನ್ಸ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್, ನೆಟ್ ರಿಪ್ರೊಡಕ್ಷನ್ ರೇಟ್ಸ್ ಅಂಡ್ ಲೈಫ್ ಟೇಬಲ್ಸ್. ಇಲ್ಲೆಲ್ಲಾದ್ರಲ್ಲೂ ಕೂಡ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ನೆಟ್ ರಿಪ್ರೊಡಕ್ಷನ್ಸ್ ರೇಟ್ಸ್ ಅಲ್ಲಿ ಮತ್ತೆ ಲೈಫ್ ಟೇಬಲ್ಸ್ ಇಲ್ಲೆಲ್ಲಾದ್ರಲ್ಲೂ ಕೂಡ ನಾವು ASDR ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಈಸ್ ದ ಮೆರಿಟ್ಸ್ ಆಫ್ ದ ASDR. ಇನ್ ಕೇಸ್ ಆಫ್ ಡಿಮೆರಿಟ್ಸ್, the ASDR cannot be used for comparisons of the mortality of different populations.
ASDR now cannot be used for comparisons of the mortality of different population. Different populations ಅಲ್ಲಿ ನಾವು mortality ನ measurements ಮಾಡೋದಕ್ಕೆ ಆಗೋದಿಲ್ಲ. Okay, it ignores social and occupational factors ಅಂತಾನು ಹೇಳ್ತೀವಿ. It is one of the demerits of the ASDR. Problems ಅಲ್ಲಿ discussion ಮಾಡೋಣ. Calculate age specific death rates for the age groups 15 to 25 years and 25 to 40 years from the following data. So age groups in a years ಅಲ್ಲಿ ನೋಡೋಣ. Below 15, 15 to 25, 25 to 40, 40 to 60 and 60 and above. The populations ಕೊಟ್ಟಿದ್ದಾರೆ 40,000, 30,000, 28,000, 12,000, 30,000. Number of deaths is 1,000, 600, 400, 200, 900 ಅಂತ ಕೊಟ್ಟಿದ್ದಾರೆ. ಸೊ ನಾವು 15 to 25 ASDR ಫೈಂಡ್ ಔಟ್ಸ್ ಮಾಡಬೇಕು ಅಂತಂದ್ರೆ the formula is number of deaths in the age group 15 to 25 over average populations in the age group 15 to 25 into thousands ಅಂತ ನೋಡ್ತೀವಿ. Which equal to the number of deaths ಎಷ್ಟಿದೆ in the age group 15 to 25 ಅಲ್ಲಿ 15 to 25 ಅಲ್ಲಿ number of deaths ಎಷ್ಟಿದೆ ಅಂತ ಅಂದ್ರೆ 600 ಇದೆ. ಸೊ 600 ಓವರ್ ಅದೇ ಏಜ್ ಗ್ರೂಪ್ ಅಲ್ಲಿ ಪಾಪ್ಯುಲೇಷನ್ಸ್ ಎಷ್ಟಿದೆ 40,000 ಇದೆ. 40,000 ಇಂಟು 1000. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 20 ಬರುತ್ತೆ. ಇಟ್ ಈಸ್ ದ 20 ಪರ್ ಥೌಸಂಡ್ಸ್ ಇಂಡಿವಿಜುವಲ್ಸ್. ಥೌಸಂಡ್ಸ್ ಇಂಡಿವಿಜುವಲ್ಸ್ಗೆ ನಮಗೆ ASDR ಸಿಗ್ತಾ ಇದೆ. ನೆಕ್ಸ್ಟ್ ವಿ ಗೋಯಿಂಗ್ ಟು ದ ಅನದರ್ ಪ್ರಾಬ್ಲಮ್. ASDR of age group 25 to 40 is equal to number of deaths in the age group 25 to 40 over total populations in the age group 25 to 40 into thousands, which is equal to number of deaths in the age group 25 to 40. In the age group 25 to 40 deaths ಎಷ್ಟಿದೆ ಅಂತ ಅಂದ್ರೆ 400 ಇದೆ over total populations ಎಷ್ಟಿದೆ in the age group 25 to 40 ಅಂದ್ರೆ 28,000 ಇದೆ. ಸೊ ಇಂಟು ಥೌಸಂಡ್ಸ್ ಮಾಡಿದ್ರೆ ನಮ್ಗೆ ಸಾಲ್ವ್ ಮಾಡಿದ್ರೆ 14.28 ಸಿಗುತ್ತೆ. 14.28 ಸಿಗ್ತಾ ಇರುವಂತದ್ದು ಪರ್ ಥೌಸಂಡ್ಸ್ ಇಂಡಿವಿಜುವಲ್ಸ್ಗೆ ನಮಗೆ ASDR ಎಷ್ಟು ಸಿಗ್ತಿದೆ ಅಂತಂದ್ರೆ 14.28 ನಷ್ಟು ಸಿಗ್ತಿದೆ. ಗೋಯಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದ ASDR. ಏಜ್ ಗ್ರೂಪ್ ಇನ್ ಇಯರ್ಸ್ ಕೊಟ್ಟಿದ್ದಾರೆ 0 to 9, 10 to 20, 20 to 29, 30 to 39, 40 to 49, 50 to 59, 60 and above ಅಂತ. ಅದೇ ರೀತಿ ಪಾಪ್ಯುಲೇಷನ್ಸ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ನಂಬರ್ ಆಫ್ ಡೆತ್ಸ್ ಕೊಟ್ಟಿದ್ದಾರೆ. ನಾವು ASDR ನ ಇದನ್ನ ಫೈಂಡ್ ಔಟ್ಸ್ ಮಾಡಬೇಕು. ಪ್ರತಿಯೊಂದು ಏಜ್ ಗ್ರೂಪ್ಗೂ ASDR ಹೇಗೆ ಫೈಂಡ್ ಔಟ್ಸ್ ಮಾಡೋದು ಅಂತ ಅಂದ್ರೆ ಇಟ್ ಇಸ್ ದ ನಂಬರ್ ಆಫ್ ಡೆತ್ಸ್ ಓವರ್ ಟೋಟಲ್ ಪಾಪ್ಯುಲೇಷನ್ಸ್ ಆ ಒಂದು ಏಜ್ ಗ್ರೂಪ್ ಅಲ್ಲಿ. ಸೊ ಅದನ್ನೇ ಹೇಳುವಂಥದ್ದು ASDR ಫಾರ್ಮುಲಾ. ASDR is equal to DT over PT into thousands ಅಂತ ಹೇಳ್ತೀವಿ. ಸೊ 0 to 9 ಈ ಒಂದು ಏಜ್ ಅಲ್ಲಿ ನಮಗೆ ASDR ಬೇಕು ಅಂತ ಅಂದ್ರೆ ಇಟ್ ಇಸ್ ಥೌಸಂಡ್ಸ್ ಬೈ 20,000 into thousands. ಸೊ ಐ ಗೆಟ್ 50. ಇನ್ ದ ಏಜ್ ಗ್ರೂಪ್ 20 to 20 ಲಿ 500 divided by 15,000 into thousands I get 33.3. In the age group 20 to 29 200 divided by 10,000 into thousands ಮಾಡಿದ್ರೆ I get 20 is the ASDR. Similarly, we find all the age groups, then finding the ASDRs for different age groups. That's about age specific death rates. If you have any doubts regarding this concept, please ask me in the comment section. In the next class, we will learning about the standardized death rates, infant mortality rates, maternal mortality rates. Thank you for watching.